ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೇಸಿಗೆಯಲ್ಲಿ ತಂಪಾಗಿ ಮಾಡ್ಕೊಂಡು ಕುಡಿಯೋದು ಅಂದರೆ ಫಲೂಡ. ಸೊ ಮಾಡೋಣ. ಸೊ ಈಗ ಫಲೂಡ ಮಾಡೋಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ ಅಂದರೆ ಹಾಲು. ಸೊ ಫಸ್ಟ್ ನಾವು ಹಾಲನ್ನ ಕಾಯಿಸ್ಕೊತಾ ಇದ್ದೀವಿ. ಇದೇ ಹಾಲಿಗೆ ನಾವು ಲೈಲಾನ್ ಸಬ್ಬಕ್ಕಿ ಹಾಕ್ತಾ ಇದ್ದೀವಿ. ಮಮ್ಮಿ ಆಲ್ರೆಡಿ ಹಾಲಿಗೆ ಹಾಕ್ಬಿಟ್ಟಿದ್ದಾರೆ, ಅಂದರೆ ಅದು ಸ್ವಲ್ಪ ತೋರಿಸ್ತಾ ಇದ್ದೀವಿ ಏನು ಹಾಕ್ತಾ ಇದ್ದೀವಿ ಅಂತ. ಹಾಕಿರೋ ಸಬ್ಬಕ್ಕಿ ಒಂದು ಸ್ವಲ್ಪ ಬೇಯಬೇಕು. ನೋಡಿ, ಇಲ್ಲಿ ಕಾಣಿಸ್ತಿದೆ ಗ್ಲಾಸಿ ಆಗಿರೋದು. ಸೊ ನಾವು ಹಾಕಿರೋದ್ರಲ್ಲಿ ಬೆಂದಿದೆ. ನಾವು ಫಲೂಡಾಗೆ ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕೊಂಡು ನೆನೆಸ್ಕೊತಾ ಇದ್ದೀವಿ. ಆಮೇಲೆ ಬಾದಾಮ್ಗೊಂದು ಹಾಕೋದ್ರಿಂದ ಅದು ತಂಪು. ಸೊ ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ ಫಲೂಡ ಜೊತೆಗೆ ಅಂತ ಹಾಕ್ತಾಯಿದ್ದೀವಿ. ಸೊ ನಾವು ಸಬ್ಜಾ ಸೀಡ್ಸು ಮತ್ತು ಬಾದಾಮ್ಗೊಂದು ಹಾಕ್ಕೊಂಡಿದ್ದೀವಲ್ವ, ಅದು ದೇಹಕ್ಕೂ ಒಳ್ಳೆಯದು, ಆಮೇಲೆ ಡಯಟ್ ಮಾಡೋರ್ಗೂ ಒಳ್ಳೆಯದು ವೆಯ್ಟ್ ಲಾಸಲ್ಲಿ. ಸೊ ನೋಡಿ, ಇದು ರೆಡಿಮೇಡ್ ಫಲೂಡಾ ಮಿಕ್ಸು. ನಾವು ತೊಗೊಂಡಿರೋ ಫ್ಲೇವರು ಮ್ಯಾಂಗೋದು. ನೀವೀಗ ಯಾವ ಫ್ಲೇವರ್ ಬೇಕಾದ್ರೂ ಅದು ತೊಗೋಬೋದು. ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದಕ್ಕೆ ನೋಡಿ ದ್ರಾಕ್ಷಿ ಹಾಕಿದ್ದಾರೆ, ಆಮೇಲೆ ಇಲ್ಲೂ ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದಾರೆ, ಆಮೇಲೆ ಇದು ಶಾವಿಗೆನೂ ಹಾಕಿದ್ದಾರೆ. ನೀವೇನು ಎಕ್ಸ್ಟ್ರಾ ಹಾಕ್ಕೋಬೇಕು ಅಂದರೆ ಹಾಕೋಬೋದು ಅಷ್ಟೇ. ಸೊ ಕಾಯಿಸಿರೋದನ್ನ ಒಂದು ಸ್ವಲ್ಪ ಹಾರಕ್ಕೆ ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಕೊಳ್ಳೋಣ ಬನ್ನಿ. ನೋಡಿ, ಈಗ ಇಕ್ತಾ ಇದ್ದೀವಿ. ಒಂದು 1 to 2 hours ಬಿಡಿ ಅದರಲ್ಲೇ. ಓಕೆ, ಇಲ್ಲಿ ನೋಡಿ, ನಾವು ಫಲೂಡಾಗೆ ಹಾಕೋಕ್ಕೆ ಒಣ ದ್ರಾಕ್ಷಿ, ಚೆರಿ, ಆಮೇಲೆ ಡ್ರೈ ಫ್ರೂಟ್ ಅಂದರೆ ಬಾದಾಮ್ ಮತ್ತು ಗೋಡಂಬಿನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ಫಲೂಡಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀವಿ. ನೋಡಿ, ಟೈಮ್ 9 ಗಂಟೆ ಆಗಿದೆ. ನಾವು ಇಕ್ಕಿದ್ದು 7:15. ಸೊ ಬನ್ನಿ ಹೋಗಿ ಓಪನ್ ಮಾಡೋಣ, ಅದು ಹೆಂಗಾಗಿರುತ್ತೆ ನೋಡೋಣ. ಅಯ್ಯೋ, ಇಲ್ಲಿಕ್ಕಿಲ್ಲ, ಸಾರಿ, ಇಲ್ಲಿದೆ. ತಣ್ಣಗಾಗಿದೆ ಗೈಸ್, ಈಗ ಒಂಚೂರು ತಣ್ಣಗಾಗಿದೆ, ಪರವಾಗಿಲ್ಲ. ನೋಡೋಕ್ಕೆ ಎಷ್ಟು ಯಮ್ಮಿ ಆಗಿದೆ ಅದು, ಥಿಕ್ನೆಸ್ ಎಲ್ಲ. ಒಂದ್ಸತಿ ಕಲಿಸ್ತೀನಿ ರೀ. ಅದು ನಾವು ಫ್ರಿಜ್ಜಲ್ಲಿ ಇಕ್ಕಿರೋದ ಕಾರಣ ಅದು ಸಬ್ಬಕ್ಕಿ ಎಲ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ. ಸೊ ಹಾಲೇ ಕಾಣಿಸ್ತಿಲ್ಲ. ಏನು ಮಾಡೋದು ನೋಡ್ಬೇಕೀಗ. ಅಂದರೆ ಚೆನ್ನಾಗಿದೆ ನೋಡೋಕೆ ಮಾತ್ರ ಥಿಕ್ನೆಸ್. ಆವಾಗಲೇ ಹೇಳಿದ್ನಲ್ಲ ಇದೆಲ್ಲ ಹಾಕ್ತಿದ್ದೀವಿ ಅಂತ. ಸೊ ಇದಕ್ಕೆ ನಾವು ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಕ್ತಾಯಿದ್ದೀವಿ. ಇದು ನೋಡಿ ಗಟ್ಟಿ ಆಗಿದೆ. ನಾವು ಇದಕ್ಕೆ ಏನು ಆ್ಯಡ್ ಮಾಡಿದ್ದೀವಿ ಅಂದರೆ ಗುಲ್ಕನ್ ಆ್ಯಡ್ ಮಾಡಿದ್ದೀವಿ, ತಂಪು ಅಂತ. ಆಮೇಲೆ ನಿಮಗೆ ಅಡಿಷ್ನಲ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ತೋರಿಸ್ದೆ ಅಂದ್ಬಿಟ್ಟು ಸ್ಟ್ರಾಬೆರಿ ಐಸ್ ಕ್ರೀಮೇ ಹಾಕೋಬೇಕಂತ ಏನಿಲ್ಲ, ಯಾವ್ದು ಬೇಕಾದ್ರೂ ಹಾಕೋಬೋದು, ಅದು ನಿಮ್ಮ ಚಾಯ್ಸು. ನಾವಿಲ್ಲಿ ಮ್ಯಾಂಗೋ ಫ್ಲೇವರ್ಗೆ ಸ್ಟ್ರಾಬೆರಿ ಹಾಕೊತಾ ಇದ್ದೀವಿ ಅಷ್ಟೇ. ನೋಡಿ, ನಾವು ಆವಾಗಲೇ ನೆನೆಸಿದ್ವಲ್ಲ ಸಬ್ಜಾ ಸೀಡ್ಸು ಮತ್ತು ಬಾದಾಮ್ಗೊಂದು, ಅದನ್ನು ಇವಾಗ ಗ್ಲಾಸಿಗೆ ಹಾಕೊತಾ ಇದ್ದೀವಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸು, ನೋಡಿ ನಾವಿವಾಗ ಫಲೂಡಾನ ಹಾಕೊತಾ ಇದ್ದೀವಿ. ಸೊ ನಾವಿಲ್ಲಿ ಹಾಫ್ ಅಂದರೆ ಇಷ್ಟಕ್ಕೆ ಫಲೂಡಾ ಹಾಕ್ಕೊಂಡಿದ್ದೀವಿ. ಇನ್ನು ಮಿಕ್ಕಿದ್ದು ಫಲೂಡಲ್ಲಿ ಐಸ್ ಕ್ರೀಮ್ ಇರಲೇಬೇಕಲ್ವಾ. ಸೊ ನಾವು ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಕೊತಾ ಇದ್ದೀವಿ ಅದ್ರ ಮೇಲೆ. ನಾವಿಲ್ಲಿ ಡೆಕೋರೇಷನ್ಗೆ ಒಂದು ಸ್ವಲ್ಪ ಗಾರ್ನಿಷಿಗೆ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿ ಕಾಣಿಸ್ತಿದೆ ಮೇಲಿಂದ ಕೆಳಗಡೆ ಗಂಟ. ತಿನ್ನೋಣ ಬನ್ನಿ.